ಮಧ್ಯಾಹ್ನ ಮಗಳು ಮಲ್ಕೊಂಡಿದ್ಲು. ಸೊ ಹಾಗಾಗಿ ತುಂಬ ದಿನ ಆಯಿತು ಫ್ರಿಜ್ ಕ್ಲೀನ್ ಮಾಡಿಲ್ಲ. ಇನ್ನು ಹೊರಗಡೆ ಹೋಗೋ ತುಂಬ ಕೆಲಸಗಳಿದೆ. ಅದ್ರ ನಡುವೆ ಇದನ್ನು ಬಿಟ್ಬಿಡ್ತೀನಿ ಅಂತೇಳಿ ಇವತ್ತೊಂದು ಸ್ವಲ್ಪ ಫ್ರೀ ಆಗಿದ್ದಕ್ಕೆ ಫಸ್ಟ್ ಫ್ರಿಜ್ಜನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಮತ್ತೆ ಆರ್ಗನೈಸ್ ಮಾಡಿ ಆ್ಯಂಡ್ ದೆನ್ ರಾತ್ರಿಗೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ನಿಧಾನಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಕೂಡ ನನ್ನ ಅಡುಗೆ ಮುಗಿಯೋದು ರಾತ್ರಿಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಸಾಂಬಾರಿಗೆ ಎಲ್ಲದೂ ಕೂಡ ರೆಡಿ ಮಾಡಿಟ್ಟು, ಅಂದರೆ ಸಾಂಬಾರು ಅಂದರೆ ಪೂರ್ತಿ ಸಾಂಬಾರಲ್ಲ, ಸ್ವಲ್ಪ ದಾಲ್ ಥರ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಕಸ ಹೊಡೆದು ಆ್ಯಂಡ್ ಬಟ್ಟೆ ಎಲ್ಲ ಮಡ್ಚಿಟ್ಟು ಅಷ್ಟೊತ್ತಿಗೆ ನಮ್ಮ ಸಾಹೇಬರು ಬಂದು ಮಕ್ಕಳನ್ನ ಆಟಾಡಿಕೊಂಡು ಅವರು ಕೂಡ ಆಟಾಡ್ತಾ ಇದ್ದಾರೆ. ಇನ್ನು ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಹಚ್ತಾ ಇದ್ದೀನಿ. ನಿನ್ನೆ ಇಟ್ಟರೋ ಹೂವೆಲ್ಲ ತೆಗೆದು ದೀಪ ಹಚ್ತಾ ಇರೋದು. ಇದು ನನ್ನ ದೇವರ ಮನೆಯ ಹೊಸ ರೂಪ. ಇನ್ನು ಮಕ್ಕಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಅಷ್ಟೊತ್ತಿಗೆ ನಮ್ಮ ಮನೆಗೆ ಹೊಸ ಸ್ನ್ಯಾಕ್ಸ್ ಬಂತು. ಇದೆಲ್ಲ ಪ್ಯೂರ್ ಹೋಮ್ ಮೇಡ್ ಫ್ರೆಂಡ್ಸ್, ಅಥೆಂಟಿಕ್ ಟೇಸ್ಟ್ ಅಲ್ಲಿ ಇರುವಂತ ಸ್ನ್ಯಾಕ್ಸ್. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ರಾತ್ರಿಗೆ ದಾಲ್ಗೆ ಒಗ್ಗರಣೆ ಕೊಟ್ಕೊಂಡು ದಾಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಏನೇನು ರೆಡಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಈ ಥರ ಲೈಟಾಗಿ ಒಗ್ಗರಣೆ ಕೊಟ್ಟು ಅದಕ್ಕೊಂದು ಸ್ವಲ್ಪ ಖಾರ ಪುಡಿ, ಗರಂ ಮಸಾಲ, ಧನಿಯಾ ಮಸಾಲ ಹಾಕಿ ಚೆನ್ನಾಗಿ ಉಪ್ಪು ಖಾರ ನೋಡ್ಕೊಂಡ್ಬಿಟ್ರೆ ಸೂಪರ್ ಟೇಸ್ಟ್. ಇನ್ನು ಮಕ್ಕಳು ಟ್ರೈನ್ ಆಟಾಡ್ತಿದಾರಂತೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಈ ಟ್ರೈನ್ ತುಂಬ ಚೆನ್ನಾಗಿದೆ ಅಲ್ಲ. ಹಾಗೆ ಇನ್ನು ರಾತ್ರಿ ಊಟ ಆಯಿತು. ಊಟ ಆಗಿದ ತಕ್ಷಣ ನನ್ನ ಫೇವ್ರೆಟ್ ಡ್ರಿಂಕ್ ಇದು, ಸಾರಿ ಡ್ರಿಂಕ್ ಅಲ್ಲ, ಟೀ. ಸೊ ಇದನ್ನು ನಾನು ಆಲ್ರೆಡಿ 5 days, ಇದು 5th ಡೇ ನನಗೆ ತೊಗೊತಾ ಇರೋದು. ಮಸ್ತ್ ಬೆನಿಫಿಟ್ ಇದೆ. ಫಸ್ಟ್ ನನ್ನ ಬೆನಿಫಿಟ್ ಎಲ್ಲ ಚೆಕ್ ಮಾಡಿಕೊಂಡು ದೆನ್ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಬಿಫೋರ್ ಬೆಡ್ ಇದನ್ನು ತೊಗೊಳ್ತೀನಿ. ಮತ್ತೆ ಸಿಗ್ತೀನಿ, ಬಾಯ್.